ನೋಡಿ, ಒಂದೇ ಮಾತಿನಲ್ಲಿ ಹೇಳ್ತೀನಿ, ಸತ್ತ ಹೆಣಗಳ ರೀತಿ ಬದುಕಬಾರ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊದಲೇ ಹೇಳಿದರು, ಕಾಂಗ್ರೆಸ್ನಲ್ಲಿ ನಿಮಗೆ ಭವಿಷ್ಯ ಇಲ್ಲ, ಅದು ಸುಡುವ ಮನೆ. ನಿಮ್ಮ ಭವಿಷ್ಯಗಳನ್ನ ಬೇರೆ ಬೇರೆ ಕಡೆ ರೂಪಿಸ್ಕೊಳ್ಳಿ ಅಂತ. ನಾವ್ ಎಚ್ಚೆತ್ಕೊಂಡು ಕಾಂಗ್ರೆಸ್ ಅಲ್ಲಿ ಇದ್ದವರು ಬಿಟ್ಟು ಓಡೋದ್ವಿ. ನಾವು ಬಿಜೆಪಿಗೆ ಬಂದ್ವಿ. ನೋಡಿ ನಮ್ಮ ಪರಿಸ್ಥಿತಿ ಇವತ್ತು ಹೆಂಗಿದೆ. 8 ವರ್ಷದಲ್ಲಿ ಇವತ್ತು ನಾನು ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನ ಅಲಂಕರಿಸಿದ್ದೇನೆ. ನಮ್ಮ ಪಕ್ಷದಲ್ಲಿ ಹೇಗೆ ಅಂತಂದ್ರೆ, 3,000 ರೂಪಾಯಿಗೆ ಮುಸುರೆ ತಿಕ್ತಿದ್ದವರು ಬೇರೆ ಮನೆಗಳಲ್ಲಿ ಅವ್ರಿಗೆ ಟಿಕೆಟ್ ಕೊಟ್ಟು MLA ಮಾಡಿ ಅವ್ರನ್ನ ಮಂತ್ರಿ ಮಾಡತಕ್ಕಂತ ವ್ಯವಸ್ಥೆ ಭಾರತೀಯ ಜನತಾ ಪಕ್ಷ. ಕಾಂಗ್ರೆಸ್ನಲ್ಲಿ ಮಂತ್ರಿ ಆಗೋದು ಆ ಮುಸುರೆ ತಿಕ್ಕೋ ಹೆಣ್ಣಿಗಿರೋ ಬೆಲೆನೂ ಕೂಡ ಅವ್ರಿಗಿಲ್ಲ. ನಾನು ಹೇಳಿದ್ದೀನಿ, ಮುಖ್ಯಮಂತ್ರಿ ಸಿಕ್ಲಿಲ್ಲ ಅಂದ್ರೆ ದಲಿತರು ನಿಮಗೆ ಸ್ವಾಭಿಮಾನ ಇದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಆ ನೀತಿ ಸಿದ್ಧಾಂತಗಳಲ್ಲಿ ನಿಮ್ಗೆ ಏನಾದ್ರೂ ಗೌರವ ಇದ್ರೆ, ಸಂವಿಧಾನದ ಬಗ್ಗೆ ನಿಮಗೆ ಗೌರವ ಇದ್ರೆ, ನೀವು ಆ ತುಂಡು ಅಧಿಕಾರಿಗಳನ್ನ ತ್ಯಜಿಸಿ ಯಾವುದನ್ನು ತಗೊಳ್ಬಾರ್ದು, ವಿರೋಧ ಮಾಡಿ ಅಂತ. ಇವ್ರು ಏನು ಮಂತ್ರಿಗಿರಿಗೂ ಹೋರಾಟಗಳು ಮಾಡ್ತಾವ್ರೆ ಅಂತಂದ್ರೆ ಅವ್ರಿಗೆ ನಾಚಿಕೆ ಆಗುತ್ತೆ. ನನಗನ್ಸ್ತಕ್ಕಂಥದ್ದು, ಮಾನ್ಯ ಖರ್ಗೆಜಿ ಅವರು ಮುಖ್ಯಮಂತ್ರಿ ಆಗೋ ಸ್ಥಾನ ಅಲ್ಲ, ಕೇಳೋ ಸ್ಥಾನದಲ್ಲಿಲ್ಲ, ಕೊಡೋ ಸ್ಥಾನದಲ್ಲಿದ್ದಾರೆ. ಅಂತ ಸಂದರ್ಭದಲ್ಲೂ ಅವರು ಮುಖ್ಯಮಂತ್ರಿ ದಲಿತರು ಆಗಬೇಕು ಅಂತ ಹೇಳಿ ಮಾತಾಡದೆ ಇರೋದು ಅವರ ಎಂತ ನಾಯಕತ್ವ ಅವ್ರದ್ದು ಅನ್ನೋದನ್ನ ಎತ್ತಿ ತೋರಿಸ್ತಾ ಇದೆ. ಭವಿಷ್ಯ ಈ ದಲಿತ ನಾಯಕರಿಂದ ದಲಿತ ಸಮುದಾಯಕ್ಕೆ ಇವತ್ತು ಅಪಮಾನ ಆಗ್ತಾ ಇದೆ. ಕಾಂಗ್ರೆಸ್ ಯಾವತ್ತಿಗೂ ದಲಿತರನ್ನ ಮುಖ್ಯಮಂತ್ರಿ ಮಾಡಲ್ಲ ಅನ್ನೋದು ಈಗ ಸಾಬೀತಾಗಿದೆ. 80 ವರ್ಷಗಳ ದಲಿತರ ಹೋರಾಟ ಇವತ್ತು ಜನರ ಮುಂದೆ ಕಾಣ್ತಾ ಇದೆ. ಇದಕ್ಕೆ ಈ ದಲಿತರಿಗೆ ಈಗ ದ್ರೋಹ ಮಾಡಿರೋದು ಬರೀ ಕಾಂಗ್ರೆಸ್ ಮಾತ್ರ ಅಲ್ಲ, ದಲಿತ ನಾಯಕರು ಕೂಡ ಸಮುದಾಯಕ್ಕೆ ಅಪಮಾನ ಮಾಡಿದ್ದಾರೆ. ಅದರಿಂದ ದಲಿತರು ಯಾರೂ ಕೂಡ ಈ ಕಾಂಗ್ರೆಸ್ ಅನ್ನ ಒಳ್ಳೆ ವೀರಬಾರದು, ಅವರೆಲ್ಲ ತ್ಯಜಿಸಿ ಹೊರಬರಬೇಕು ಅಂತೇಳಿ ನಾನು ಅವರಲ್ಲಿ ಮನವಿ ಮಾಡ್ತೇನೆ.